Morning students. Last class we had discussed about audit notebook. In today's class let us discuss about audit working papers and audit program. So what is audit working papers is nothing but before going for an audit to any private company or a firm, auditor has to write a written document as to which preparation he has to be done, and those preparation describes about the accounting information which is been received from his client, that is from the management, and what type of examinations or the methods has to be conducted in the audit work when they visit to the audit company or in the company. So Mr. Arnold W. Johnson defines audit working paper as audit working papers are the written private material which an auditor prepares for each audit, each and every audit he prepares it. So they describes the accounting information which he has received from his clients, the methods of examination used, the tricks or the tactics has to be what to be done, his conclusions and financial statements has to be prepared well before going to any firm or the company. ಅಂದರೆ ಆಡಿಟ್ಗೆ ಹೋಗೋದಕ್ಕಿಂತ ಮುಂಚೆನೇ ನಾವಿಲ್ಲಿ ಆಡಿಟ್ ಪೇಪರ್ಸ್ನ ರೆಡಿ ಮಾಡಿಟ್ಕೋಬೇಕು. ಯಾವ ರೀತಿ ಆಡಿಟ್ ಪೇಪರ್ಸು ಅಂತ ಹೇಳಿದಾಗ ಇಲ್ಲಿ ನಾವು ಯಾವ ರೀತಿ ಕಂಪನಿ, ಯಾವ ಟೈಪ್ ಕಂಪನಿಗೆ ಹೋಗ್ತೀವಿ, ಈಗ ಮಾರ್ಕೆಟಿಂಗ್ ಫರ್ಮ್ ಇರುವಂತಹ ಕಂಪನಿಗೆ ಹೋಗ್ತೀರಾ, ಸರ್ವಿಸ್ ಪ್ರೊವೈಡರ್ ಫರ್ಮ್ ಕಂಪನಿಗೆ ಹೋಗ್ತೀರಾ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಕಂಪ್ನಿಗೆ ಹೋಗ್ತೀರಾ. ಇಲ್ಲಿ ಯಾಕೆ ಡಿಫ್ರೆಂಟ್ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಹೋಯಿತು ಅಂತಂದರೆ ಅಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಯಾವುದ್ಯಾವುದು ಅಂತ ಹೇಳಿ ಚೆಕ್ ಮಾಡ್ತಾರೆ. ಅದೇ ಸರ್ವಿಸ್ ಪ್ರೊವೈಡರ್ ಆದರೆ ನಾವು ಕಸ್ಟಮರ್ಸ್ ಒಟ್ಟಿಗೆ ಮಾತನಾಡುವಂತಹ ರೀತಿ ವಿಧಾನ ಅದನ್ನು ಕಂಡುಹಿಡಿತಾರೆ. ಅದೇ ಮಾರ್ಕೆಟಿಂಗ್ ಅಂತ ಹೇಳಿ ಹೋದಾಗ ಅದರಲ್ಲಿ ಎಷ್ಟು ಕಾಸ್ಟ್ ಇನ್ವಾಲ್ವ್ ಆಗಿದೆ, ಅದನ್ನು ನೀವು ವ್ಯಾಪಾರ ಮಾಡಿ ಬರ್ತಾರದೆಷ್ಟು, ಆದಾಯ ಎಷ್ಟು, ಲಾಸ್ ಎಷ್ಟು, ಮತ್ತು ಅದನ್ನು ವ್ಯಾಪಾರಿ ಮಾಡಿ ತೊಗೊಂಬಂದು ನಿಮಗೆ ಗೂಡ್ಸ್ನ ಫಿನಿಶ್ ಗೂಡ್ಸ್ನ ಚೆಕ್ ಮುಖಾಂತರ ತೊಗೊಂಬಂದು ಕೊಡೋಂಥವ್ರಿಗೆ ಇನ್ಸೆಂಟಿವ್ಸ್ ಎಷ್ಟು ಕೊಡ್ತಾ ಇದ್ದೀರಾ, ಆ ರೀತಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಆಡಿಟ್ ಇರುತ್ತೆ ಬೇಸ್ಡ್ ಆನ್ ದೇರ್ ಫರ್ಮ್ಸ್, ಸರ್ವಿಸ್ ಪ್ರೊವೈಡರಾ ಅಥವಾ ಇಂಡಸ್ಟ್ರೀಸಾ ಅಥವಾ ವೆದರ್ ಇಟ್ ಈಸ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಆರ್ ಓನ್ಲಿ ಮಾರ್ಕೆಟಿಂಗ್ ಅಂತ ಹೇಳಿ ಹಲವಾರು ವರ್ಟಿಕಲ್ಸ್ ಇರುತ್ತೆ. ಆ ವರ್ಟಿಕಲ್ ಪ್ರಕಾರವಾಗಿ ಆಡಿಟರ್ಸು ಫಸ್ಟೇ ಪ್ರಯಾರ್ ಮೆಟೀರಿಯಲ್ಸು ಪ್ರಿಪೇರ್ ಮಾಡಿಟ್ಕೋಬೇಕು ಆಡಿಟ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಆಡಿಟ್ ವರ್ಕಿಂಗ್ ಪೇಪರ್ಸ್. So audit working papers are those papers which contain essential facts about accounts which are being audited. It's defined as the file of analysis, summaries, comments and correspondence built up by the auditor during the course of audit. ಸೊ ಇದೆಲ್ಲ ಯಾತಕ್ಕೆ ಉಪಯೋಗ ಅಂದರೆ, ಆಡಿಟ್ ಮಾಡೋ ಸಂದರ್ಭಗಳಲ್ಲಿ ಮಿಸ್ಟೇಕ್ಸ್ ಎಷ್ಟಾಗಿದೆ, ನಂತರ ಕರೆಕ್ಟಾಗಿ ಎಷ್ಟು ಬರ್ದಿದ್ದಾರೆ, ಕರೆಕ್ಟಾಗಿ ಬರ್ದಿದ್ರೆ ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಮಿಸ್ಟೇಕ್ಸ್ ಏನಿರುತ್ತೆ ಅದನ್ನು ಕಮೆಂಟ್ ಮುಖಾಂತರ ಬರ್ಕೋತಾರೆ, ಮತ್ತು ಎಕ್ಸ್ಪ್ಲನೇಷನ್ ಬರ್ಕೋತಾರೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಆಯಿತು ಅಂತ ಬರ್ಕೋತಾರೆ. ಇವೆಲ್ಲ ಬರ್ಕೊಂಡಿದ್ದಾದ ನಂತರ ಒನ್ ಬೈ ಒನ್ ಮಾಡಾದ ನಂತರ ಇಟ್ ಬಿಕಮ್ಸ್ ಅನ್ ಎವಿಡೆನ್ಸ್ ಟು ದ ಮ್ಯಾನೇಜ್ಮೆಂಟ್ ಟು ಶೋ. ಸೊ ದಿಸ್ ಆಡಿಟ್ ವರ್ಕ್ಸ್ ಆ್ಯಕ್ಟ್ಸ್ ಆಸ್ ಅನ್ ಎವಿಡೆನ್ಸ್ ಫಾರ್ ದ ಮ್ಯಾನೇಜ್ಮೆಂಟ್ ಟು ಬಿ ಪ್ರೂವ್ಡ್ ಇನ್ ದಿ ಫ್ರಂಟ್ ಆಫ್ ಎಂಪ್ಲಾಯಿ ಫಾರ್ ದೇರ್ ಅಪ್ರೈಸಲ್ಸ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಬೋನಸ್. ಸೊ ಇವೆಲ್ಲ ಯಾತಕ್ಕೆ ಇಷ್ಟೊಂದು ಅಂದರೆ, ಯಾರು ಆ ಒಂದು ಕೆಲಸ ಕರೆಕ್ಟಾಗಿ ಮಾಡಿರಲ್ಲೋ ಅವರಿಗೆ ಇನ್ಕ್ರಿಮೆಂಟ್ ಸಿಗೋದಿಲ್ಲ. ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಂದರೆ ಕಂಪನಿಗೆ ಲಾಸ್ ಆಗಿರೋದ್ರಿಂದ ಅವರಿಗೆ ಸ್ಯಾಲರೀಸು ಬೋನಸಸ್ಸು ಕಟ್ ಮಾಡುವಂಥ ಸಂದರ್ಭಗಳು ಹೆಚ್ಚಾಗೇ ಇರುತ್ತೆ. ಆಡಿಟ್ ಚೆನ್ನಾಗಾಯಿತು ಅಂತಂದರೆ ನಿಮ್ಮ ಪಾರ್ಟ್ ಆಫ್ ವರ್ಕ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅರ್ಥ. So, the Institute of Chartered Accountants of India states that an auditor is expected to maintain evidence of work done by him and his staff. The auditor maintains papers as supporting evidence to the audit work. So, ಅವರು ಯಾವುದೇ ರೀತಿಯಾದಂತಹ ಆಡಿಟ್ ಕೆಲಸ ಮಾಡುವಾಗ ಅವರು ಈ ಒಂದು ಕಂಪನಿದು ಆಡಿಟ್ ಮಾಡಿದ್ದೀನಿ ಅಂತ ಹೇಳಿ ಒಂದು ಎವಿಡೆನ್ಸ್ ಇಟ್ಕೋಬೇಕು, ಪ್ರೂಫ್ ಇಟ್ಕೋಬೇಕು, ಮತ್ತು ರೇಟಿಂಗ್ ಕೊಟ್ಟಿರೋದು ಇಟ್ಕೋಬೇಕು. ಆ ನಂತರಕ್ಕೆ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಆದಾಗ, ಏನಾದರೂ ಕೋರ್ಟು ಕೇಸು ಅಂತ ಹೇಳಿ ಬಂದಾಗ, ಸೊ ನಾವು ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಏನೇನು ಆಡಿಟ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಜೆರಾಕ್ಸ್ ಕಾಪಿ ಇಟ್ಕೊಂಡಾಗ ನಾವು ಸೇಫ್ ಆಗ್ತೀವಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಂಟೆಂಟ್ ಆಫ್ ಆಡಿಟ್ ವರ್ಕಿಂಗ್ ಪೇಪರ್ಸ್.
ಸೊ ದ ಕಂಟೆಂಟ್ ಅಂದರೆ ಏನೇನಿರುತ್ತೆ ಆ ವರ್ಕಿಂಗ್ ಪೇಪರ್ಸಲ್ಲಿ ಏನೇನಿರುತ್ತೆ, ಏನೇನು ಮಾಹಿತಿಗಳಿರುತ್ತೆ, ಯಾವ್ಯಾವ ರೀತಿ ಅದನ್ನು ನಾವು ನಮ್ಮ ಆಡಿಟ್ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕು, ಆ ಪ್ರೋಗ್ರಾಮ್ ಹೆಂಗಿರುತ್ತೆ ಅಂತ ಹೇಳಿ ಇಲ್ಲಿ ಕಂಟೆಂಟ್ಸ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ದ ಶೆಡ್ಯೂಲ್ ಆಫ್ ಡೆಟಾಸ್, ಕ್ರೆಡಿಟಾಸ್, ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಸೊ ಡೆಟಾಸ್ ಎಷ್ಟಿದ್ದಾರೆ, ಕ್ರೆಡಿಟಾಸ್ ಎಷ್ಟಿದ್ದಾರೆ, ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಎಷ್ಟಿದೆ. ಸೊ ಎಲ್ಲ ಖರ್ಚುಗಳು, ವೆಚ್ಚಗಳು ಮತ್ತು ಅವರು ಒಂದು ಸೇವಿಂಗ್ ಮಾಡಿ ತೊಗೊಂಡಿರುವಂತಹ ಮಿಷಿನರೀಸ್ ಇರ್ಬೋದು, ಗೂಡ್ಸ್ ಇರ್ಬೋದು, ಅಥವಾ ಲ್ಯಾಂಡೇ ಇರ್ಬೋದು, ಇವನ್ನೆಲ್ಲ ಅವರು ವೆರಿಫಿಕೇಷನ್ ಮಾಡುವಂತಹ ಪೇಪರ್ಸು ರೆಡಿ ಮಾಡಿಟ್ಕೋಬೇಕು. ಸರ್ಟಿಫಿಕೇಟ್ಸ್ ರಿಗಾರ್ಡಿಂಗ್ ಕ್ವಾಲಿಟಿ ಆಫ್ ಸ್ಟಾಕ್ ಇನ್ ಟ್ರೇಡ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂಯೇಷನ್. ಸೊ ನಮ್ಮ ಒಂದು ಕಂಪನಿ ಸೆನ್ಸೆಕ್ಸಲ್ಲಿ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಏನಾದರೂ ನಾವು ನಮ್ಮ ಕಂಪನಿ ಇದ್ದಾಗ ನಮ್ಮ ಕಂಪನಿ ಅದಕ್ಕೆ ಅಂತ ಹೇಳಿ ಕೊಟ್ಟಿರುವಂತಹ, ನಮ್ಮ ಕಂಪನಿ ಹೆಸರಲ್ಲಿ ಕೊಟ್ಟಿರುವಂತಹ ರೇಟಿಂಗ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅದೇನಾದರೂ ಇದೆಯಾ, ರೇಟಿಂಗ್ಸ್ ಕೊಟ್ಟಿಯಾರಾ ಇಲ್ವಾ. ನಂತರ ಏನಾದರೂ ಎಕ್ಸ್ಟ್ರಾಕ್ಟ್ಸ್ ಮಾಡಿರುವಂಥದ್ದು, ಮೀನ್ಸ್ 3 ಮಂತ್ಸ್ಗೆ 4 ಮಂತ್ಸ್ಗೆ ರೇಟ್ಸ್ ಫ್ಲಕ್ಚುವೇಷನ್ ಆಗುತ್ತೆ, ಶೇರ್ ಫ್ಲಕ್ಚುವೇಷನ್ ಆಗುತ್ತೆ. ಈ ಫ್ಲಕ್ಚುವೇಷನ್ ಆಗೋ ಸಂದರ್ಭಗಳಲ್ಲಿ ಬೋರ್ಡ್ ಮೀಟಿಂಗ್ ಏನಾದರೂ ಮಾಡಿದಾರಾ, ಬೋರ್ಡ್ ಮೀಟಿಂಗ್ ಮಾಡಿದರೆ ಮಿನಿಟ್ಸ್ ಆಫ್ ಮೀಟಿಂಗ್, ಬುಕ್ ರಿಜಿಸ್ಟರ್ ಮೇಂಟೈನ್ ಮಾಡಿಯಾರಾ, ಇವನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ನಂತರ ರಫ್ ಟ್ರಯಲ್ ಬ್ಯಾಲೆನ್ಸ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಕನ್ಸರ್ನ್ ಹ್ಯಾಸ್ ಟು ಬಿ ವೆರಿಫೈಡ್. Duly completed audit work program with initials of the audit staff who have done that work. ಸೊ ಆಡಿಟ್ ಮಾಡಿದರೆ ಮಾಡಿಲ್ಲ ಅನ್ನೋದಕ್ಕೆ ಆಡಿಟರ್ಸ್ ಬಂದು ಗ್ರೀನ್ ಪೆನ್ನಲ್ಲಿ ಅವರು ಕಂಪ್ಲೀಟಾಗಿ ಕೆಲಸ ಮಾಡಿದ್ದೀನಿ, ಇದು ಸರಿ ಇದೆ ಅಂತ ಹೇಳಿ ಸಿಗ್ನೇಚರ್ಸ್ ಹಾಕಬೇಕು. ವಿತ್ ಆಡಿಟರ್ಸ್, ದ ಪರ್ಸನ್ ಹೂ ಇಸ್ ಕಮಿಂಗ್, that person's signature along with the employee code has to be affixed on each and every files and documents of the company. So then that means it is a complete detailed audit examination is being completed along with the explanations of the client and the staff. ಸೊ ಈ ರೀತಿಯಾದಂತಹ ಸಿಸ್ಟಮ್ಯಾಟಿಕ್ ಆಡಿಟ್ ಇದ್ದಾಗ ನಮಗೆ ನಮ್ಮ ಕಂಪನಿಗೆ ಮತ್ತು ನಾವು ಆಡಿಟರ್ಸ್ ಆಗಿದ್ದು ನಾವು ಆಡಿಟ್ ಕೆಲಸ ಮಾಡೋವಂಥವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ essentials of good working papers. So essentials of good working papers is nothing but an element of completeness, element of clarity, standardized form and good quality papers, space of remarks, proper filing. ಇದೆಲ್ಲ ಯಾವ ರೀತಿ ಅಂತಂದರೆ, ಒಬ್ಬ ವ್ಯಕ್ತಿ ಸ್ಟ್ಯಾಂಡರ್ಡ್ ಆಗಿ, ಈಗ ನಾವು ಮದುವೆ ಮುಂಜಿಗೆ ಅಂತ ಹೇಳಿ ಏನಾದರೂ ಹೋದಾಗ ಅಲ್ಲಿ ನಿಮಗೆ ಪಟ್ಟಿ ಹಾಕ್ಕೊಡ್ತಾರೆ, ದವಸ ಧಾನ್ಯಗಳೆಷ್ಟು, ಡ್ರೈ ಫ್ರೂಟ್ಸ್ ಎಷ್ಟು, ಆಯಿಲ್ಸ್ ಯಾವ ರೀತಿ, ನಂತರ ಏನಾದರೂ ಯೂಸ್ ಮಾಡುವಂತಹ ಯುಟೆನ್ಸಿಲ್ಸ್ ಎಲ್ಲ ಎಷ್ಟು ಅಂತ ಹೇಳಿ ಸ್ಟ್ಯಾಂಡರ್ಡಾಗಿ ಒಂದು ಫಾರ್ಮ್ಯಾಟ್ ಇರುತ್ತೆ. ಅದರ ಪಕ್ಕದಲ್ಲಿ ಮಾತ್ರ ಕ್ವಾಂಟಿಟಿಗಳು ಎಷ್ಟು ಬೇಕು ಅಂತ ಹೇಳಿ ಬರ್ಕೋತಾರೆ. ಅದೇ ರೀತಿ ಆಡಿಟರ್ಸು ಆಡಿಟ್ ಮಾಡುವಾಗ ಒಂದು ಕ್ಲಾರಿಟಿ ಇರುವಂತಹ ಆಡಿಟ್ ನೋಟ್ಬುಕ್ ಇಟ್ಕೊಂಡಾಗ ಇಟ್ ಫೀಲ್ಸ್ ಅ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಆಫ್ ಗುಡ್ ಕ್ವಾಲಿಟಿ ಪೇಪರ್ಸ್ ಅಂತ ಅನಿಸುತ್ತೆ. ನಂತರ ಒಂದು ಮಿಸ್ ಆಯಿತು, ಇನ್ನೊಂದು ಮಿಸ್ ಆಯಿತು, ಇದು ಮರ್ತೋಗ್ಬಿಟ್ಟೆ, ಅದು ಮರ್ತೋಗ್ಬಿಟ್ಟೆ ಅನ್ನೋ ಒಂದು ಮುಜುಗರ ಇರೋದಿಲ್ಲ, ನಮ್ಮ ವರ್ಕು ಪೆಂಡಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಒಂದು ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟ್ ಆಗಿರುವಂತಹ ಒಂದು ಕ್ವೆಶನರಿ ಟೈಪಲ್ಲಿ ನಮ್ಮ ಒಂದು ಆಡಿಟ್ ಕೆಲಸ ನಾವು ಲಿಸ್ಟ್ ಮಾಡಿಕೊಂಡಾಗ ಇಟ್ ಗಿವ್ಸ್ ಅಸ್ ಅ ವೆರಿ ಗುಡ್ ಸ್ಟ್ಯಾಂಡರ್ಡೈಸ್ಡ್ ಕ್ವಾಲಿಟಿ ಆಡಿಟ್ ವರ್ಕ್. ನಂತರ ಅದರ ಪಕ್ಕದಲ್ಲಿ ಇದು ಈ ಕೆಲಸ ಮಾಡಬೇಕು, ಇದಕ್ಕಿಷ್ಟು ಮಾರ್ಕ್ಸು, ಇದೇನಾದರೂ ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ಅದಕ್ಕೆ ಇರುವಂತಹ ಎಕ್ಸ್ಪ್ಲನೇಷನ್ನು. ಸೊ ಹಾಗಾಗಿ ಸೈಮಲ್ಟೇನಿಯಸ್ ಆಗಿ ಒಂದು 4-5 ಫಾರ್ಮ್ಯಾಟ್ಸ್ ಇಟ್ಕೊಂಡು ಆ ಆಡಿಟ್ ಮುಗಿದ ನಂತರ ಅದನ್ನು ಪ್ರಾಪರ್ ಫೈಲಿಂಗ್ ಮಾಡಿದಾಗ ಅದು ನಮಗೆ ಗುಡ್ ವರ್ಕಿಂಗ್ ಪೇಪರ್ಸ್ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಆಡಿಟ್ ಪ್ರೋಗ್ರಾಮ್. ಸೊ ವಾಟ್ ಯು ಮೀನ್ ಬೈ ಆಡಿಟ್ ಪ್ರೋಗ್ರಾಮ್? ಆಡಿಟ್ ಪ್ರೋಗ್ರಾಮ್ ಅನ್ನೋದು ಅದೊಂದು ಕೆಲಸ. ಪ್ರೋಗ್ರಾಮ್ ಇಸ್ ನಥಿಂಗ್ ಬಟ್ ಯು ವಿಲ್ ಬಿ ಡೂಯಿಂಗ್ ಇನ್ ಒನ್ ಆರ್ ದಿ ಅದರ್ ಕಂಪನೀಸ್ ಫಾರ್ ಅಟ್ಲೀಸ್ಟ್ 3 to 4 ವರ್ಕಿಂಗ್ ಡೇಸ್ ಯು ವಿಲ್ ಬಿ ಡೂಯಿಂಗ್ ದಿ ಆಡಿಟ್. ಸೊ ದಟ್ ಈಸ್ ಅ ಪ್ರೋಗ್ರಾಮ್. ಸೊ ಒಂದು ಕಂಪನಿನಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಒಂದು ಆಡಿಟ್ ಕೆಲಸ ನಡೆಯುತ್ತೆ, ಮತ್ತು ಇನ್ನೊಂದು ಕಡೆ ಹೋಗ್ತೀರಾ ಅಲ್ಲಿ ಇನ್ನೊಂದು ಕಡೆ ಆಡಿಟ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಡಿಟ್ ಪ್ರೋಗ್ರಾಮ್. ಸೊ ಒಂದು ಕಂಪನಿನಲ್ಲಿ ಯಾರ್ಯಾರು ಹೇಗೆ ಯಾವ ರೀತಿ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಯಾವ್ಯಾವ ಕೆಲಸ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾರೆ ಅಂಥೇಳಿ ಸೀನಿಯರ್ ಆಡಿಟರ್ಸು ಈ ಆಡಿಟ್ ಪ್ರೋಗ್ರಾಮ್ನ ನಡೆಸ್ತಾರೆ. ಸೀನಿಯರ್ ಆಡಿಟರ್ಸು ಬರೀ ಕೂತ್ಕೊಂಡು
ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ. ಸೊ ಜೂನಿಯರ್ ಆಡಿಟರ್ಸು ಅಕಾರ್ಡಿಂಗ್ ಟು ದ ಸೀನಿಯರ್ ಆಡಿಟರ್ಸ್ ದೇ ಹ್ಯಾವ್ ಟು ಪರ್ಫಾರ್ಮ್ ದೇರ್ ಆಡಿಟ್ ವರ್ಕ್ ಅಲಾಂಗ್ ವಿತ್ ದ procedure and verification which is been given in the audit notebook. So according to Professor Mix defines an audit program as an audit program is a detailed plan of the audit work to be performed, specifying the procedure to be followed in the verification of each item in the financial statements and giving the estimated time required. ಸೊ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಹೇಗೆ ಎಷ್ಟು ಸಮಯದಲ್ಲಿ ಮಾಡಿ ಮುಗಿಸ್ಬೇಕು ಅಷ್ಟೇ ಸಮಯದಲ್ಲಿ ಮಾಡಿ ಮುಗಿಸ್ಬೇಕು. ನಂತರ ಯಾರ್ಯಾರು ಯಾವ್ಯಾವ ಕೆಲಸ ಮಾತ್ರ ಮಾಡಬೇಕು, ಆ ಕೆಲಸ ಬಿಟ್ಟು ಇನ್ನೊಂದು ಮೂರನೇ ವ್ಯಕ್ತಿಯಲ್ಲಿ ಮಾಡ್ತಾ ಇರುವಂತಹ ಕೆಲಸ ಅಲ್ಲಿ ಮೂಗು ತೋರಿಸುವಂಥ ಕೆಲಸಗಳು ಮಾಡೋಂಗಿಲ್ಲ. ಸೊ ಇದನ್ನೆಲ್ಲ ವರ್ಕ್ ಅಲಾಟ್ಮೆಂಟ್ ಕೊಡುವಂಥದ್ದು ಮೀನ್ಸ್ ಡೆಲಿಗೇಷನ್ ಆಫ್ ವರ್ಕ್ ಕೊಡುವಂಥವ್ರು ಸೀನಿಯರ್ ಆಡಿಟರ್ಸ್ ಇರ್ತಾರೆ. ಸೊ ಈ ರೀತಿ ಪ್ರೋಸೆಸ್ ಮಾಡುವಂಥವ್ರಿಗೆ ವಿ ಕಾಲ್ ಇಟ್ ಆಸ್ ಆಡಿಟ್ ಪ್ರೋಗ್ರಾಮ್. This audit program, it also involves 3 things, that is how much work is to be done, to whom a particular work is going to be allotted, what is the duration of time by which the work is going to be completed. ಸೊ ಈ ಒಂದು 3 ಅಂಶಗಳಲ್ಲಿ ಅವರ ಒಂದು ವರ್ಕ್ನ ಡಿವೈಡ್ ಮಾಡ್ತಾರೆ. ನಂತರ ಯಾವ ಟೈಪ್ ಆಫ್ ಆಡಿಟ್ ಮಾಡಬೇಕು, ನಂತರ ಫಿಕ್ಸೆಡ್ ಪ್ರಿಡಿಟಮೈನ್ಡ್ ಮತ್ತು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಏನಾದರೂ ಯೂಸ್ ಮಾಡಬೇಕಾ, ಅಥವಾ ಫ್ಲೆಕ್ಸಿಬಲ್ಲಾಗಿ ಯೂಸ್ ಮಾಡಬೇಕಾ, ಅಥವಾ ಫ್ರೀಸಿಬಲ್ಲಾಗಿ ಏನಾದರೂ ಓಕೆ ಟೈಪಲ್ಲಿ ಬರೀ ಕಾಸ್ಟಿಂಗ್ ಅಕೌಂಟ್ ಮತ್ತು ಕ್ಯಾಶ್ ಆಡಿಟ್ ಮಾತ್ರ ಮುಗಿಸಿ ಬರಬೇಕಾ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಡಿಟಿಂದು ಕೆಲಸ ವರ್ಕ್ ಅಲಾಟ್ಮೆಂಟ್ ಒಬ್ರೊಬ್ರಿಗೆ ಒಂದೊಂದು ರೀತಿಯಾದಂತಹ ವರ್ಕ್ ಲೋಡ್ನ ಡೆಲಿಗೇಟ್ ಮಾಡೋವಂಥವ್ರಿಗೆ ವಿ ಕಾಲ್ ಇಟ್ ಆಸ್ ಆಡಿಟ್ ಪ್ರೋಗ್ರಾಮ್. ಸೊ let us understand the advantages of audit program. The advantages of audit program is nothing but it provides the audit clerks with a set of clearly worked instruction assigning specific duties. ಸೊ ಹಾಗೆ ಹೇಳ್ದಂಗೆ ನಾನು ಒಬ್ರೊಬ್ರಿಗೆ ಒಂದು ವರ್ಕ್ ಅಲಾಟ್ಮೆಂಟ್ ಮಾಡುವಂಥದ್ದು. ಯಾತಕ್ಕೆ ವರ್ಕ್ ಅಲಾಟ್ಮೆಂಟ್ ಮಾಡೋದು ಅಂತಂದರೆ ಇಲ್ಲಿ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಅವರ ಎಫಿಷಿಯನ್ಸಿ ಇರುತ್ತೆ. ಆ ಒಂದು ಸ್ಟಾಫಿನ ಎಫಿಷಿಯನ್ಸಿ ಇದ್ದಾಗ ಅಲ್ಲಿ ಎರರ್ಸು ಐಡೆಂಟಿಫೈ ಆಗೋದು ಕಡಿಮೆ ಇರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಯಾವ್ಯಾವ ಲೂಪ್ ಹೋಲ್ಸ್ ಇರುತ್ತೆ. ಸೊ ಹಾಗಾಗಿ ನೆಗ್ಲಿಜೆನ್ಸಿ ಆಗೋದಿಲ್ಲ. ಸೊ ನೆಗ್ಲಿಜೆನ್ಸಿ ಅನ್ನೋದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಅವ್ರದ್ದೇ ಆದಂತಹ ವರ್ಕು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿ ಹೇಗೆ ಅಂತ ಹೇಳಿ ಮಾಡ್ಕೊಳ್ಳೋದ್ರಿಂದ ನೆಗ್ಲಿಜೆನ್ಸಿ ಅನ್ನೋ ಒಂದು ಅಂಶ ಕಡಿಮೆ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ದ ಸ್ಟಾಫ್ ದೇರ್ ಬೈ ದ ಪಾಸಿಬಿಲಿಟಿ ಆಫ್ ಕಮಿಟಿಂಗ್ ಎರರ್ಸ್ ಆ್ಯಂಡ್ ನೆಗ್ಲಿಜೆನ್ಸಿ ಈಸ್ ಮಿನಿಮೈಸ್ಡ್. ಇಟ್ ಎಂಜಾಯ್ಸ್ ಆಲ್ ದ ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ audit program ensures that the whole work of audit has been properly distributed and nothing has to be been omitted. Audit program serves as a guide for audit work to be carried out by the auditor in the subsequent years. ಸೊ ಈ ಆಡಿಟ್ ಪ್ರೋಗ್ರಾಮ್ ಅನ್ನೋದು ಏತಕ್ಕೆ ಮಾಡ್ತಾರೆ ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಬ್ರೊಬ್ರಿಗೆ ಒಂದೊಂದು ಡಿವಿಷನ್ ಆಫ್ ವರ್ಕ್ ಕೊಟ್ಟಾಗ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಎಲ್ಲರಿಗೂ ವರ್ಕ್ ಲೋಡ್ ಡಿವೈಡ್ ಆದಾಗ ಅಲ್ಲೇನಾದರೂ ಎಲ್ಲ ಸರಾಗವಾಗಿ ಹೋದರೆ ವೆಲ್ ಆ್ಯಂಡ್ ಗುಡ್. ಇನ್ ಕೇಸ್ ಅಲ್ಲೇನಾದರೂ ಪ್ರಾಬ್ಲಮ್ಯಾಟಿಕ್ಕು ಅಥವಾ ಎರರ್ಸ್ ಏನಾದರೂ ಐಡೆಂಟಿಫೈ ಆದರೆ ಅದಕ್ಕೆ ಎಕ್ಸ್ಪ್ಲನೇಷನ್ಗೆ ಅಂತ ಹೇಳಿ ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟರೆ ವಿತಿನ್ 2 or 3 days ಮ್ಯಾಕ್ಸಿಮಮ್ ದ ಆಡಿಟ್ ಇಸ್ ಬಿನ್ ಕಂಪ್ಲೀಟೆಡ್. ಸೊ ಆಲ್ ದಿಸ್ ಅಡ್ವಾಂಟೇಜಸ್ ಈಸ್ ಬಿನ್ ಇನ್ವಾಲ್ವ್ಡ್ ಇನ್ ದಿ ಆಡಿಟ್ ಪ್ರೋಗ್ರಾಮ್. So next let us understand the disadvantages of audit program. So disadvantages ಅಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಕೆಲಸ ಆಗಿದ್ದು ತುಂಬ ಮೆಕ್ಯಾನಿಕಲ್ ಸಿಸ್ಟಮ್ಯಾಟಿಕ್ ಸಿಸ್ಟಮ್ಸು ಇನ್ವಾಲ್ವ್ ಆಗಿರುತ್ತೆ. ಕೆಲವೊಂದು ಸಣ್ಣ ಕೈಗಾರಿಕೆ ಆಗಿರ್ಬೋದು ಅಥವಾ ಒಂದು ದೊಡ್ಡ ಕಂಪನೀಸೇ ಆಗಿರ್ಬೋದು, ಬಟ್ ಎಲ್ಲದಕ್ಕೂ ಎಫರ್ಟ್ ಹಾಕಲೇಬೇಕು. ಅದಕ್ಕೆ ತಗ್ನ ಹಾಗೆ ಅವರು ನಡ್ಕೊಂಡಿಲ್ಲ ಅಂತಂದರೆ ಅದು ಡಿಸ್ಅಡ್ವಾಂಟೇಜಸ್ ಒಂದು ಅಂಶದಲ್ಲಿ ಅದು ನಾವು ಕರೀಲಿಕ್ಕೆ ಬರುತ್ತೆ. ನಂತರ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತುಂಬಾ ರಿಜಿಡ್ಡಾಗಿ ಆಡಿಟ್ ಪ್ರೋಗ್ರಾಮ್ ನಡೆಸಬೇಕಾಗಿರುವಂತಹ ಪರಿಸ್ಥಿತಿಗಳು ಬರುತ್ತೆ. ಆಡಿಟ್ ಪ್ರೋಗ್ರಾಮ್ ರಿಜಿಡ್ಡಾಗಿ ಮಾಡಬೇಕಂದ್ರೆ ತುಂಬ ಸ್ಟ್ರಿಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ತರಹದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಲ್ಲಿ ಮಾಡಬೇಕು, ಪ್ರೋಗ್ರಾಮ್ಸು ಮಾಡಬೇಕು, ಪ್ರೊಸೀಜರ್ಸ್ ಕಂಟಿನ್ಯೂ ಮಾಡಬೇಕು ಅಂದರೆ
ನೆಕ್ಸ್ಟ್ ವರ್ಷದಿಂದ ನಾವು ಆಡಿಟೇ ಮಾಡಬಾರ್ದು, ಸುಮ್ಮನೆ ಕ್ಯಾಶ್ ಆಡಿಟ್ ಮಾತ್ರ ಮುಗಿಸ್ಕೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಡಿಟ್ ಮಾತ್ರ ಮುಗಿಸ್ಕೊಂಡು ಹೋಗೋದು ಉತ್ತಮ ಅಂತ ಅನಿಸುತ್ತೆ. ಸೊ ಯಾಕಂದರೆ ಪ್ರೋಸೆಸ್ ಅಷ್ಟೊಂದಿರುತ್ತೆ, ಎಕ್ಸ್ಪ್ಲನೇಷನ್ ಇರುತ್ತೆ. 3 ದಿವಸ 4 ದಿವಸ ಬರೀ ಆಡಿಟ್ ವರ್ಕ್ಗೆ ನಾವು ಗಮನ ಹರಿಸ್ಬೇಕಾಗ್ಬಿಡುತ್ತೆ. ನಂತರ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಾಗಲಿ, ಪ್ರೊಡಕ್ಷನ್ ಮಾಡೋದಾಗಲಿ, ಅಥವಾ ನಾವು ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ನಮ್ಮದೇ ಆದಂತಹ ಓನ್ ಕೆಲಸ ಮಾಡೋದಕ್ಕೆ ಈ 3 ದಿವಸ ಕಾಲಾವಕಾಶ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಆಡಿಟ್ ಪ್ರೋಗ್ರಾಮ್ ನಡೆಸೋದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಅಂಶ ಅಂತ ಮಿಸ್ಟರ್ ಮಿರಿಚ್ ಕರೀತಾರೆ. ಸೊ ದ ವರ್ಕ್ ಮೇ ಬಿಕಮ್ ಟೂ ಮೆಕ್ಯಾನಿಕಲ್ ಫಾರ್ ಸ್ಮಾಲ್ ಬಿಸ್ನೆಸ್ ಹೌಸಸ್. ಆ್ಯನ್ ಆಡಿಟ್ ಪ್ರೋಗ್ರಾಮ್ ಇಸ್ ವೆರಿ mere waste of effort, time and money. Sometimes inefficient and careless auditors try to conceal their weaknesses and defects on the basis of the audit program. ನಾವು ಆಡಿಟಿಗೆ ಬಂದಿದ್ದೀವಿ, ನಾವು ಆಡಿಟರ್ಸು ನಾವು ಹೇಳ್ದಂಗೆ ನಾವು ಕೊಟ್ಟಂಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ 3-4 ದಿವಸ ಅವರ ಒಂದು ಟೈಮನ್ನು ವೇಸ್ಟ್ ಮಾಡ್ತಾರೆ. ಮತ್ತು ಅವರ ಒಂದು ರಿಜಿಡ್ ಪ್ರೋಸೆಸ್ ಇರುತ್ತಲ್ಲ, ಆ ಪ್ರೋಸೆಸ್ಸು ಆ ಪ್ರೊಸೀಜರ್ಸು ತುಂಬಾ ಇರಿಟೇಷನ್ ತೊಗೊಂಡು ಬಂದುಬಿಡ್ತಾರೆ ಕಂಪನಿಗೆ. ಸೊ ಹಾಗಾಗಿ ಅವರ ಕೇಳಿದ್ದ ಒಂದು ಪ್ರಶ್ನೆಗಳಿಗೆ ಉತ್ತರ ಹೇಳದೇ ಇರುವಂತಹ ಸಂದರ್ಭಗಳು ಹಲವಾರು ಉತ್ಪತ್ತಿ ಆಗಿಬಿಡುತ್ತೆ. ಸೊ ಟಿಲ್ ಹಿಯರ್ ಲೆಟ್ ಅಸ್ ಎಂಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಕಂಟಿನ್ಯೂ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.